ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಬಾಲಿವುಡ್ನ ಸೂಪರ್ ಸ್ಟಾರ್ ರಣವೀರ್ ಸಿಂಗ್ಗೆ ಇವತ್ತು ಬಿಗ್ ಡೇ ಇತ್ತು. ಅದರಲ್ಲೂ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಅವರ ವಿರುದ್ಧ ಒಂದು ಕೇಸ್ ಏನಿದೆಯಲ್ಲ, ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು. ಕಾಂತಾರ ಚಾಪ್ಟರ್ 1 ಸಿನಿಮಾ ಹಿಟ್ ಆಗಿ ಸೂಪರ್ ಹಿಟ್ ಆಗಿ ಇಡೀ ಭಾರತ ದೇಶದಾದ್ಯಂತ ಅಷ್ಟೇ ಯಾಕೆ ವಿದೇಶದಲ್ಲೂ ಕೂಡ ಹೆಚ್ಚು ಚರ್ಚೆಯಲ್ಲಿ ಇದ್ದಂತಹ ಒಂದು ಚಿತ್ರ ಅಂದರೆ ಅದು ರಿಷಬ್ ಶೆಟ್ಟಿ ಅವರ ಅಭಿನಯದ ಕಾಂತಾರ ಚಾಪ್ಟರ್ 1 ಚಿತ್ರ, ಅಂದರೆ ಕಾಂತಾರದ ಪ್ರೀಕ್ವೆಲ್ ಚಿತ್ರ. ಇದು ಕೂಡ ಧೂಳೆಬ್ಬಿಸಿತ್ತು. ಸೊ ಯಾವಾಗ ಕಾಂತಾರ ಸಿನಿಮಾ ಅಷ್ಟು ಮಟ್ಟಿಗೆ ಒಂದು ಪಬ್ಲಿಸಿಟಿಯನ್ನು ಗಳಿಸ್ತು, ಜೊತೆಗೆ ಎಲ್ಲರೂ ಕೂಡ ಇದರಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್, ಅವರು ನಟಿಸಿದಂಥ ಒಂದು ಅದ್ಭುತವಾಗಿ ಅವರ ಒಂದು ಆ ಮೈ ಮೇಲೆ ಆವಾಹನೆ ಆಗುವಂಥದ್ದು, ಅವರು ದೈವದ ಒಂದು ದರ್ಶನವನ್ನು ಕೊಟ್ಟಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಜನರನ್ನ ಪುಳಕಿತರನ್ನಾಗಿತ್ತು. ಅಟ್ ದ ಸೇಮ್ ಟೈಮ್ ಕೆಲವೊಂದಷ್ಟು ಜನ ಅದನ್ನು ಅನುಕರಣೆ ಕೂಡ ಮಾಡೋದಕ್ಕೆ ಹೋದ್ರು. ಅದಾದಮೇಲೆ ಕೆಲವೊಂದಷ್ಟು ವಿವಾದಗಳು ಕೂಡ ಆದವು. ಆ ಥರ ದೈವವನ್ನು ಅನುಕರಣೆ ಮಾಡುವಂಥದ್ದು, ಯಾರು ಬೇಕವರು ನಮ್ಮ ಮೇಲೆ ದೈವ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ವರ್ತಿಸೋದು ಅದು ಸರಿಯಲ್ಲ. ಇದು ಒಂದು ಸಮುದಾಯದ ಆ ಭಾಗದ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಈ ವಿಚಾರ ಚರ್ಚೆ ಆಗಿತ್ತು. ಅದೇ ಟೈಮ್ನಲ್ಲಿ ರಣವೀರ್ ಸಿಂಗ್ ಕೂಡ ಒಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡ್ರು. ಬಹುಶಃ ನಿಮ್ಗೆ ಆ ಒಂದು ವಿಚಾರ ನೆನಪಿರಬಹುದು. ಒಂದು ಇವೆಂಟ್ ಆಗ್ತಾ ಇತ್ತು. ಆ ಒಂದು ಇವೆಂಟ್ನಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಕೂತಿದ್ರು. ಸೊ ರಣವೀರ್ ಸಿಂಗ್ ಈ ಕಾಂತಾರ ಸಿನಿಮಾದ ಬಗ್ಗೆ ಮತ್ತೆ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಸಣ್ಣದಾಗಿ ರಿಷಬ್ ಶೆಟ್ಟಿ ಅವರು ಆ ಚಿತ್ರದಲ್ಲಿ ಹೇಗೆ ನಟನೆಯನ್ನು ಮಾಡಿದ್ರು, ಆ ರೀತಿಯಾಗಿ ತಾವು ಕೂಡ ನಟಿಸಿ ಒಂದು ರೀತಿ ಅನುಕರಣೆ ಮಾಡೋ ರೀತಿಯಲ್ಲಿ ಮಾಡಿದ್ರು. ಸೊ ಅದು ಸ್ವತಃ ಅಲ್ಲಿದ್ದಂಥ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಇರಸುಮುರಸು ಉಂಟು ಆಗಿತ್ತು. ಅದಾದಮೇಲೆ ಅವರು ಕೂಡ ಹೇಳ್ತಾರೆ, ಆ ರೀತಿಯಾಗಿ ಮಾಡಬಾರ್ದು, ಸುಮ್ಮನೆ ಹೀಗೆಲ್ಲ ಸ್ಟೇಜ್ ಮೇಲೆ ಅದನ್ನು ಅನುಕರಣೆ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ. ಬಟ್ ಆದರೂ ಕೂಡ ರಣವೀರ್ ಸಿಂಗ್ ಹೇಳ್ತಾರಲ್ಲ, ಒಂದು ರೀತಿ ಗೋಯಿಂಗ್ ವಿತ್ ದ ಫ್ಲೋ ಅನ್ನೋ ರೀತಿಯಲ್ಲಿ ಸೊ ಅವರು ಅದನ್ನೆಲ್ಲವೂ ಕೂಡ ಮಾಡಿದ್ರು, ಅಂದರೆ ಅನುಕರಣೆಯನ್ನು ಮಾಡಿದ್ರು. ಅದಾದಮೇಲೆ ಒಂದು ವಿವಾದ ಆಯಿತು. ಇಲ್ಲ, ರಣವೀರ್ ಸಿಂಗ್ ಅವರು ಮಾಡಿರುವಂಥದ್ದು ತಪ್ಪು. ಈ ರೀತಿಯಾಗಿ ಅನುಕರಣೆ ಮಾಡುವಂಥ ಒಂದು ಭರದಲ್ಲಿ ಈ ದೈವವನ್ನು ಅವರೆಲ್ಲೋ ಒಂದು ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದಕ್ಕೆ ಅಪಚಾರವನ್ನು ಎಸಗ್ತಾ ಇದ್ದಾರೆ. ಸೊ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡೋದು. ಅದಾದಮೇಲೆ ಯಾವಾಗ ತಮ್ಮ ತಪ್ಪಿನ ಅರಿವಾಯಿತೋ, ಇಲ್ಲ ನಾನು ಮಾಡಿದ ತಪ್ಪು ಅನ್ನುವಂಥದ್ದು, ಆವಾಗ ರಣವೀರ್ ಸಿಂಗ್ ಕೂಡ ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಎಸ್, ನಾನು ಆ ರೀತಿಯಾಗಿ ಮಾಡಬಾರ್ದಿತ್ತು, ನನಗೆ ಗೊತ್ತಿರಲಿಲ್ಲ ಆ ವಿಚಾರ ಅನ್ನುವಂಥದ್ರ ಬಗ್ಗೆ ರಣವೀರ್ ಸಿಂಗ್ ಕ್ಲಾರಿಫೈನ ಕೊಟ್ಟರು. ಬಟ್ ಅದಾದಮೇಲೂ ಕೂಡ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಯಿತು. ಇನ್ಫ್ಯಾಕ್ಟ್ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಹೈಕೋರ್ಟ್ನಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತು. ಇನ್ಫ್ಯಾಕ್ಟ್ ವಕೀಲ ಪ್ರಶಾಂತ್ ಮಥಾಲ್ ಅನ್ನೋರು ಒಂದು ಕೇಸನ್ನು ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಣವೀರ್ ಸಿಂಗ್ ಕೂಡ ಈಗ ಒಂದು ಅರ್ಜಿಯನ್ನು ಹಾಕಿದ್ರು. ಈ ಕೇಸನ್ನು ವಜಾ ಮಾಡಬೇಕು ಅಂತ ಹೇಳಿ, ಅಂದರೆ ಈ ಕೇಸನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೇಳಿ ರಣವೀರ್ ಸಿಂಗ್ ಅವರು ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಯಾವ ರೀತಿಯಾಗಿ ವಾದ ನಡೀತು, ಪ್ರತಿವಾದ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ನಿಮಗೆ ನಾನು ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಮೊದಲದಾಗಿ ಈ ಕಾಂತಾರ ಚಾಪ್ಟರ್ 1 ಪಾತ್ರದ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಅಥವಾ ಆ ರೀತಿಯಾಗಿ ಅನುಕರಣೆ ಮಾಡಿದ್ದು ಈ ಒಂದು ವಿವಾದ ಇತ್ತಲ್ಲ, ಸೊ ಅದನ್ನು ರದ್ದು ಮಾಡಬೇಕು, ಈ ಕೇಸನ್ನು ರದ್ದು ಮಾಡಬೇಕು ಅಂತ ಹೇಳಿ ರಣವೀರ್ ಸಿಂಗ್ ಅವರು ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಇವತ್ತು ಆ ಅರ್ಜಿಯ ಒಂದು ವಿಚಾರಣೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ ಪೀಠದ ಮುಂದೆ ಬಂದಿತ್ತು. ಸೊ ಈ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಪರ ಹಿರಿಯ ವಕೀಲರಾಗಿರುವಂತಹ ಸಜನ್ ಪೂವಯ್ಯ ಅವರು ರಣವೀರ್ ಸಿಂಗ್ ಪರವಾಗಿ ವಾದವನ್ನು ಮಂಡಿಸಿದ್ರು. ಸೊ ಅವರು ತಮ್ಮ ವಾದದಲ್ಲಿ ಹೇಳುವಂಥದ್ದು, ರಿಷಬ್ ಶೆಟ್ಟಿ ನಟನೆಯನ್ನು ರಣವೀರ್ ಸಿಂಗ್ ಅವರು ಹೊಗಳಿದಾರಷ್ಟೇ. ಅಂದರೆ ಈ ಸಿನಿಮಾದಲ್ಲಿ ಯಾವ ಮಟ್ಟಕ್ಕೆ ರಿಷಬ್ ಶೆಟ್ಟಿ ಅವರು ನಟನೆ ಮಾಡಿದ್ರು, ಅದ್ಭುತವಾಗಿತ್ತು ಅನ್ನುವಂಥದ್ದನ್ನು ಹೊಗಳಿದ್ದಾರೆ. ಜೊತೆಗೆ ಸಂವೇದನಾಶೀಲವಲ್ಲದ ಹೇಳಿಕೆ ಬಳಸಿರುವುದಕ್ಕೆ ತಿಳಿದು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅಂದರೆ ರಣವೀರ್ ಸಿಂಗ್ ಅವರು ಆ ರೀತಿಯಾಗಿ ಮಾಡಬಾರ್ದಿತ್ತು ಅನ್ನುವಂಥದ್ದನ್ನು ಸ್ವತಃ ಅವರಿಗೆ ಅರ್ಥ ಆಯಿತು. ಸಂವೇದನಾಶೀಲತೆ ಇಲ್ಲದೆ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದಕ್ಕೆ ನನಗೆ ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದನ್ನು ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಸೊ ಹಾಗಾಗಿ ಈ ಅರ್ಜಿಯನ್ನು ವಜಾಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಸಜನ್ ಪೂವಯ್ಯ ಅವರು ವಾದವನ್ನು ಮಂಡಿಸ್ತಾರೆ. ಇದಕ್ಕೆ ಅರ್ಜಿದಾರರ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಎಸ್, ನೀವು ಕೇಳ್ತಾ ಇರೋದು ಅವ್ರು ಕ್ಷಮೆ ಕೇಳಿದಿರಿ ಅಂತ ಹೇಳ್ತಾ ಇದ್ದೀರಿ, ಆದರೆ ರಿಷಬ್ ಶೆಟ್ಟಿ ದೇಹದಲ್ಲಿ ದೈವ ಪ್ರವೇಶಿಸುವಂಥ ಒಂದು ಪಾತ್ರವನ್ನು ಮಾಡಿದ್ದಾರೆ. ಸೊ ನೀವು ಸೂಪರ್ ಸ್ಟಾರ್ ಆಗಿದ್ರೆ ನೀವು ಜವಾಬ್ದಾರಿಯಿಂದ ನಡ್ಕೋಬೇಕು. ರಣವೀರ್ ಸಿಂಗ್ ಆಗಿರಲಿ, ಯಾರೇ ಆಗಿರಲಿ, ನಿಮಗೆ ತಿಳಿಯದ ದೈವದ ಬಗ್ಗೆ ನೀವು ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡುವಂಥದ್ದು, ನಾಲಿಗೆಯನ್ನು ಹರಿಬಿಡುವಂಥದ್ದು, ಅದು ಯಾರೂ ಕೂಡ ಸಹಿಸುವಂಥದ್ದಲ್ಲ. ಯಾರ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ತರುವ ಹಕ್ಕು ನಿಮಗೆ ಇಲ್ಲ. ನಿಮ್ಮ ಕ್ಷಮೆ ಎಲ್ಲವನ್ನೂ ಸರಿಪಡಿಸಬಲ್ಲುದೇ ಅಂತ ಹೇಳಿ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ಅಂದರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇದ್ದಂಥ ಒಂದು ಪೀಠದಲ್ಲಿ ಈ ವಿಚಾರಣೆ ಬರಬೇಕಾದಾಗ ನ್ಯಾಯಮೂರ್ತಿಗಳು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ, ನೀವೊಬ್ಬ ಸೆಲೆಬ್ರಿಟಿ ಆಗಿರಲಿ, ಮತ್ತೊಂದಾಗಿರಲಿ, ಯಾರೇ ಆಗಿರಲಿ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಅಂದರೆ ನೀವು ಮಾಡುವಂಥದ್ದು ಒಂದಷ್ಟು ಜನರಿಗೆ ಇದು ರೀಚ್ ಆಗುತ್ತೆ, ಒಂದಷ್ಟು ಜನ ನಿಮ್ಮನ್ನು ನೋಡಿ ಪ್ರಭಾವಿತ
ಚುನಾಯಿತರನ್ನಾಗ್ತಾರೆ. ಸೊ ಆ ಥರದ ಒಂದು ಸ್ಥಾನ ನೀವು ಸಮಾಜದಲ್ಲಿ ಅಲಂಕರಿಸಿರುವಾಗ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆ, ನೀವು ಮಾತಾಡುವಂತಹ ಪ್ರತಿಯೊಂದು ಮಾತುಗಳು ಇದೆಲ್ಲವೂ ಕೂಡ ಗಣನೆಗೆ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಸೂಪರ್ ಸ್ಟಾರ್ ಆಗಿ, ಈ ರೀತಿಯಾಗಿ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಈ ರೀತಿಯಾಗಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ. ಫಸ್ಟ್ ಆಫ್ ಆಲ್, ಜೊತೆಗೆ ನೀವು ಕ್ಷಮೆ ಕೇಳಿದಿರಿ ಅಂತ ಹೇಳಿದ್ರೆ ಈ ಎಲ್ಲಾ ಕ್ಷಮೆ ಕೇಳಿರುವಂಥದ್ದು ನೀವು ಮಾಡಿರುವಂತಹ ಒಂದು ತಪ್ಪನ್ನ ಸರಿಪಡಿಸುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ನಾಗಪ್ರಸನ್ನ ಅವರು ಕೇಳಿದ್ರು. ಈ ರೀತಿಯಾಗಿ ನಾಲ್ಗೆಯನ್ನು ಹರಿಬಿಡುವಂಥದ್ದು ಅಕ್ಷಮ್ಯ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಒಂದು ಅದೇ ಅರ್ಥ ರೀತಿಯಲ್ಲಿ ಬರುವ ಹಾಗೆ ಅವರು ಒಂದು ಕಮೆಂಟ್ ಮಾಡಿದ್ರು. ಸೊ ಅದಾದ ನಂತರ ರಣವೀರ್ ಸಿಂಗ್ ಪರ ಹಿರಿಯ ವಕೀಲರಾಗಿರುವಂತಹ ಸಜನ್ ಪೂವಯ್ಯ ಅವರು ಕೂಡ ಮತ್ತೆ ತಮ್ಮ ಒಂದು ವಾದವನ್ನ ಮಂಡಿಸ್ತಾರೆ. ನೋಡಿ, ಕೊಡಗಿನ ಭಾಗದವನು ನಾನು, ಸೊ ನನಗೆ ದೈವಗಳ ಬಗ್ಗೆ ಗೊತ್ತು, ಆದರೆ ರಣವೀರ್ ಸಿಂಗ್ ಈ ಭಾಗದವರಲ್ಲ. ಸೊ ಹಾಗಾಗಿ ಇಲ್ಲಿ ಸಂವೇದನೆ ಅರಿವಿಲ್ಲದೆ ಹೀಗಾಗಿ ದುರುದ್ದೇಶದಿಂದ ಈ ಹೇಳಿಕೆ ನೀಡಿದ್ದಾರೆ ಅನ್ನುವಂಥದ್ದನ್ನ ನೀವು ಭಾವಿಸಬಾರದು ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತಂದರು. ಅಂದ್ರೆ ನಮ್ಗಳಿಗೆ ಈ ಭಾಗದ ಜನರಿಗೆ ಗೊತ್ತಿದೆ ದೈವ, ಅದರ ಪ್ರಾಮುಖ್ಯತೆ ಏನು, ಹೇಗೆ ಒಂದು ಸಮುದಾಯದವರು, ಒಂದು ಭಾಗದವರು ಅದನ್ನು ತುಂಬ ನಂಬುತ್ತಾರೆ, ನಂಬಿಕೆ ಇರುವಂಥದ್ದು, ಧಾರ್ಮಿಕ ನಂಬಿಕೆ ಇದೆ, ಅದಕ್ಕೆ ಧಕ್ಕೆ ತರಬಾರದು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆದರೆ ರಣವೀರ್ ಸಿಂಗ್ ಈ ಭಾಗದವರಲ್ಲ. ಸೊ ಹಾಗಾಗಿ ಅವರಿಗೆ ಗೊತ್ತಿರಲಿಲ್ಲ, ದುರುದ್ದೇಶದಿಂದ ಇದನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ಭಾವಿಸಬಾರದು ಅನ್ನುವಂಥದ್ರ ಬಗ್ಗೆ ಸಜನ್ ಪೂವಯ್ಯ ಅವರು ವಾದ ಮಂಡಿಸಿದ್ರು. ಸೊ ಆಗ ದೂರುದಾರ ವಕೀಲ ಪ್ರಶಾಂತ್ ಮಥಾಲ್ ಅವರು ಮಧ್ಯಪ್ರವೇಶಿಸಿ ಅವರು ತಮ್ಮ ಪ್ರತಿವಾದವನ್ನು ಮಂಡಿಸಿದ್ರು. ಅವ್ರು ಹೇಳೋದು, ರಿಷಬ್ ಶೆಟ್ಟಿ ಬೇಡ ಅಂತ ಅಲ್ಲಿ ಹೇಳ್ತಾ ಇದ್ರು, ಅದೇ ಇವೆಂಟ್ನಲ್ಲಿ ಇದ್ದು ಅವ್ರು ಬೇಡ ಹಿಂಗೆ ಹೇಳ್ಬಿಡಿ ಮಾಡಬೇಡಿ ಅಂತ ಹೇಳಿದ್ರು ಕೂಡ ರಣವೀರ್ ಸಿಂಗ್ ಅವರು ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದಲ್ಲೇ ಅವರು ತಮ್ಮ ಆಕ್ಟನ್ನು ಮುಂದುವರಿಸಿದ್ರು. ಅದು ಅಲ್ಲದೆ ಅವರ ಪತ್ನಿ ದೀಪಿಕಾ ಪಡುಕೋಣೆ ಅವರಿಗೆ ಇಲ್ಲಿನ ಆಚರಣೆ ಬಗ್ಗೆ ಗೊತ್ತಿದೆ, ಅವರು ಕರಾವಳಿ ಭಾಗದವರು. ಸೊ ಹಾಗಾಗಿ ಈಗ ಮಥಾಲ್ ಅವರು ಹೇಳ್ತಾ ಇರೋದು, ಪ್ರಶಾಂತ್ ಮಥಾಲ್ ಅವರು, ರಣವೀರ್ ಸಿಂಗ್ ಅವರಿಗೆ ಇದ್ರ ಬಗ್ಗೆ ಒಂಚೂರಾದರೂ ಅರಿವಿರಬೇಕಿತ್ತು ಇಲ್ವಾ? ಅಲ್ಲಿ ರಿಷಬ್ ಶೆಟ್ಟಿ ಬೇಡ ಅಂತ ಹೇಳಿದ್ಮೇಲೆ ಕೂಡ ಅದನ್ನು ಯಾಕೆ ಕಂಟಿನ್ಯೂ ಮಾಡಿದ್ರು, ಅದನ್ನು ಅಲ್ಲಿಗೆ ನಿಲ್ಲಿಸಬೇಕಿತ್ತು ಅನ್ನುವಂಥದ್ದು ದೂರುದಾರ ವಕೀಲ ಪ್ರಶಾಂತ್ ಮಥಾಲ್ ಅವರ ಒಂದು ವಾದ ಆಗಿತ್ತು. ಸೊ ನೆಕ್ಸ್ಟ್ ಮತ್ತೆ ರಣವೀರ್ ಸಿಂಗ್ ಪರ ಹಿರಿಯ ವಕೀಲರು ಸಜನ್ ಪೂವಯ್ಯ ಅವರು ಮತ್ತೆ ಇದಕ್ಕೆ ಕೌಂಟರ್ ವಾದವನ್ನು ಮಾಡ್ತಾರೆ. ನೋಡಿ, ಕೇರ್ಲೆಸ್ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಭಾವಿಸಿದ್ರು ಕೂಡ, ಒಂದು ವೇಳೆ ರಣವೀರ್ ಸಿಂಗ್ ಅವರಿಂದ ಕೇರ್ಲೆಸ್ ಹೇಳಿಕೆ ಬಂದಿದೆ ಅಂತ ಹೇಳಿದ್ರು ಕೂಡ ಈ ಸೆಕ್ಷನ್ ಅದು ಅವರಿಗೆ ಅನ್ವಯ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿ ಅಂತ ಹೇಳಿ ಸಜನ್ ಪೂವಯ್ಯ ಅವರು ಮನವಿಯನ್ನು ಮಾಡಿದ್ರು. ಸೊ ಹೀಗೆ ಇವತ್ತು ಹೈಕೋರ್ಟ್ನಲ್ಲಿ ಇಬ್ಬರು ಕಡೆಯಿಂದಲೂ ಕೂಡ ವಾದ ಪ್ರತಿವಾದ ನಡೀತು. ಕೊನೆಗೆ ಹೈಕೋರ್ಟ್ ಒಂದು ಮುಂದೆ ಡೇಟನ್ನು ಕೊಟ್ಟಿದೆ. ಅಂದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನಾದರೂ ಇದ್ದರೆ ಅದನ್ನು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಂತೇಳಿ ಸೂಚಿಸಿ ವಿಚಾರಣೆಯನ್ನು ಮಾರ್ಚ್ 2ಕ್ಕೆ ಮುಂದೂಡಿದೆ. ಆದರೆ ಇವತ್ತು ಯಾಕೆ ರಣವೀರ್ ಸಿಂಗ್ ಅವರಿಗೆ ಬಿಗ್ ಡೇ ಅನ್ನುವಂಥದ್ದಂದರೆ, ಇವತ್ತು ಏನಾದರೂ ಇಲ್ಲ ವಿಚಾರಣೆಗೆ ಕೈಗೆತ್ಕೋಬಹುದು ಅಥವಾ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡೋದಕ್ಕೆ ಒಂದು ಅನುಮತಿ ಏನಾದರೂ ಸಿಕ್ಕಿದ್ದಿದ್ರೆ ಖಂಡಿತವಾಗ್ಲೂ ಇಲ್ಲಿನ ಕರ್ನಾಟಕ ಪೊಲೀಸರು ರಣವೀರ್ ಸಿಂಗ್ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡಬಹುದಿತ್ತು. ಆದರೆ ಹೈಕೋರ್ಟ್ ಇಲ್ಲಿ ಒಂದು ಬಿಗ್ ರಿಲೀಫನ್ನು ಅವರಿಗೆ ಕೊಟ್ಟಿದೆ. ರಣವೀರ್ ಸಿಂಗ್ ಅವರಿಗೆ ಯಾವುದೇ ರೀತಿ ಬಲವಂತದ ಕ್ರಮಗಳನ್ನು ರಣವೀರ್ ಸಿಂಗ್ ವಿರುದ್ಧ ತಗೋಬೇಡಿ ಅನ್ನುವಂಥದ್ರ ಬಗ್ಗೆ, ಅಂದರೆ ಈ ಕೇಸ್ ಎಲ್ಲವೂ ಕೂಡ ಇತ್ಯರ್ಥ ಆಗೋವರೆಗೂ ಕೂಡ ನೀವು ಬಲವಂತದ ಕ್ರಮವನ್ನು ತಗೋಬಾರದು ಅನ್ನುವಂಥದ್ದನ್ನು ಸೂಚನೆ ಕೊಟ್ಟಿದೆ. ಸೊ ಅಲ್ಲಿಗೆ ಒಂದು ಬಿಗ್ ರಿಲೀಫ್ ರಣವೀರ್ ಸಿಂಗ್ ಅವರಿಗೆ ಅಂತ ಹೇಳಿದ್ರೆ ಅರೆಸ್ಟ್ ಆಗಲ್ಲ. ಅರೆಸ್ಟ್ ಆಗೋದ್ರಿಂದ ಈಗ ಬಚಾವಾಗಿದ್ದಾರೆ. ಆದರೆ ಅವ್ರ ಮೇಲಿನ ಒಂದು ಕೇಸ್ ಖಂಡಿತವಾಗ್ಲೂ ನಡೆಯುತ್ತೆ. ಯಾಕಂದ್ರೆ ಮಾರ್ಚ್ 2ಕ್ಕೆ ಈಗ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಾರ್ಚ್ 2ಕ್ಕೆ ಆಕ್ಷೇಪಣೆಗಳು ಏನು ಸಲ್ಲಿಕೆ ಆಗುತ್ತೆ ನೋಡಬೇಕು. ಅದಾದ ನಂತರ ವಾದ ಪ್ರತಿವಾದ ಇದೆಲ್ಲವನ್ನೂ ಕೂಡ ಆಲಿಸಿ ನಂತರ ಕೋರ್ಟ್ನಲ್ಲಿ ಏನೊಂದು ತೀರ್ಪು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿದ್ದು. ಸೊ ಹೀಗೆ ರಣವೀರ್ ಸಿಂಗ್ ಮಾತಾಡುವಂಥ ಒಂದು ಭರದಲ್ಲಿ ಅಥವಾ ಹೊಗಳಿಕೆಯ ಒಂದು ಭರದಲ್ಲಿ ಈ ರೀತಿಯಾಗಿ ಬಿಹೇವ್ ಮಾಡಿ ಒಂದು ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದಾರೆ. ಇದು ಸರಿ, ಇದು ತಪ್ಪು ಅನ್ನುವಂಥ ಒಂದು ಚರ್ಚೆಯ ನಡುವೆನೇ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಏನು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.